ಮೊದಲನೇದಾಗಿ TN ಪಾಟೀಲ್ ಸರ್, ಈ ಸಂಸ್ಥೆಯ ಕಿರೀಟ. ಕಿರೀಟ ಅಂತ ಹೇಳ್ಬೋದು. ಮತ್ತು ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದವರು. ಮತ್ತೆ ಅದೇ ರೀತಿಯಾಗಿ ಪವರ್ ಸ್ಟಾರ್ ಎಂದು ಪ್ರಖ್ಯಾತಿ ನೋಡ್ರಿ, ಈ ಒಂದು ಬೆಳೆ ಬೆಳಿಬೇಕಂದ್ರೆ ಅದು ಗ್ರೋತ್ ಆಗ್ಬೇಕಂದ್ರೆ ಅದಕ್ಕೆ ಸೂರ್ಯನ ಕಿರಣಗಳು ಬಹಳ ಇಂಪಾರ್ಟೆಂಟ್. ಅದೇ ತರ ನಾವು ಬೆಳಿಬೇಕಂದ್ರೆ ಜ್ಞಾನ ಮತ್ತು ಅವರ ಬೋಧನೆ ನಮಗೆ ಬಹಳ ಮಹತ್ವದಾಗಿದೆ. ಕಿರಣಗಳನ್ನು ನಮ್ಮ ಮೇಲೆ ಚುಂಬಿಸಿ ನಮ್ಮ ಬೆಳೆಗಳ ಅದೇ ರೀತಿಯಾಗಿ ಮಂಜುನಾಥ್ ಸರ್ ತಾಳ್ಮೆ. ನನಗೂ ತಾಳ್ಮೆ ಅಂದ್ರೆ ಭಾಷೆ. ನಾನು ನೋಡ್ರಿ ತಾಳ್ಮೆ ನನಗೂ ಭಾಳ ಇಷ್ಟ. ನನಗೂ ಮತ್ತೆ ಭಾಳ ಹೋಗ ಬರ್ತಿತ್ತು. ನಮ್ಮ ಡಿಗ್ರಿಯಲ್ಲಿ ನಮ್ಮ ಪ್ರಿನ್ಸಿಪಲ್ RG ಪಡ್ನಿಕರ್ ಅಂತಂದು ಇದು SR ಕಂಟಿ ಕಾಲೇಜ್, ಅವ್ರು ನೋಡಿ ನಾವು ಭಾಳ ಬರ್ತೀವಿ. ಅವರು ತಾಳ್ಮೆ, ರೀತಿ, ಸಹನೆ ಇದನ್ನೆಲ್ಲ ನನಗೆ ಮನ ಪರಿವರ್ತನೆ ಮಾಡ್ತಾರೆ. ಅವಾಗಿಂದ ನಾನು ತಾಳ್ಮೆ ಅಂತ ಹೋಗ್ಬೇಕಂತೇಳಿ ನಾನು ತಾಳ್ಮೆ ಅಂತ ಹೋಗಕ್ಕೆ ನನ್ನ ಮೈ ಮೇಲೆ ತಾಳ್ಮೆ ಇರಲಿ ಅಂತ ನಾನು ಕ್ಯಾರಸ್ ಮಂಜುನಾಥ್ ಸರ್ ಹೆಂಗಂದ್ರೆ ಮಂಜುನಾಥ್ ಇದಷ್ಟೇ ಇದ್ದಾಗ ಮಂಜುನಾಥ್ ದೇವ್ರು ಇರ್ತಾರಲ್ಲ ಆದ್ರೆ ಸಮಾಧಾನ ಕೊಡೋದವ್ರು. ಆಯ್ತಪ್ಪ ನಾ ಅದೀನಿ, ಬಟ್ ನಾ ಈ ಕಾಲೇಜಿಗೆ ಬಂದು ಬರೀ 11 ದಿನ ಆಯ್ತು. ಬರೀ 11 ದಿನ ಆಯ್ತು. ಆಶ್ಚರ್ಯ ಅನಿಸ್ಬೋದು, ಬಟ್ ನನ್ನ ಕೆಲವೊಂದು ಕಾರಣಗಳಿಂದ ಯಾವ ತರ ಅಂದ್ರೆ ನಮ್ಮ ಮಮ್ಮಿಯವರು, ನಾ ಇಲ್ಲಿ ಬಂದಿದ್ದೆ 19ನೇ ತಾರೀಕಿಗೆ, ನಮ್ಮ ಮಮ್ಮಿಯವರು ಸಡನ್ಲಿ ಡೆತ್ ಆದ್ರು. ಆ ಕಾರಣಕ್ಕೆ ನಾವು ಹೋಗ್ಬೇಕಾಗ್ತದೆ. ಬಟ್ ಇದು ನಾನು ಈ ಪ್ರೊಫೆಷನ್ ಬರ್ತಾ ಇದ್ದಿಲ್ಲ. ಇದು ನಮ್ಮ ಮಮ್ಮಿಯವ್ರ ಕನಸು. ನಮ್ಮ ಪಪ್ಪ ಏನಂದ್ರು, ಅವ್ರ ಡೆತ್ ಆಗಿಂದ ನೀವು ಹೋಗೋ ನಿಮ್ಮ ಅಮ್ಮನ ಕನಸು ನೆರವೇರಿಸು, ನೀವು ಬಿಡಬೇಡ ಅಂತ. ನಾನು PSI ಭಾಳ ಇಷ್ಟ. ನಾನು ಇವತ್ತಿಗೂ ನಾನು PSI ಲವರ್ ಅಂತ ಹೇಳ್ತಾರೆ ಎಲ್ಲರೂ. ಅದೊಂದು ಗುರಿ. ಬಟ್ ಅದ್ರ ಮಮ್ಮಿ ಕನಸು ನೀವು ನಾನು ನನ್ನ ಸಾಗಿಸ್ಬೇಕನ್ನೋ ಕಾರಣಕ್ಕನ ಈ ಪ್ರೊಫೆಷನ್ ಇದೆ. ಆಲ್ರೆಡಿ ಒಂದು B.Ed ಮುಗಿದಿತ್ತು. ಆಲ್ರೆಡಿ ಏಡೆಡ್ ಸ್ಕೂಲ್ಗೂ ಇದಾಗಿತ್ತು, ನನಗೆ ಆಫರ್ ಇತ್ತು. ಅದನ್ನ ಬಿಟ್ಟು ಬಂದೆ. ನಮ್ಮ ಮಮ್ಮಿದೇನು ಕಾಲೇಜ್ ಲೆಕ್ಚರ್ ಆಗ್ಬೇಕು, ನನ್ನ ಮಗ ಪ್ರೊಫೆಸರ್ ಆಗ್ಬೇಕಂತ. ಅದೊಂದು ನನ್ನ ಗುರಿ ಅಂತ ಅಂತಂದು ನಾನು ಇಟ್ಕೊಂತೀನಿ. ಅದೇ ತರವಾಗಿ ನಮ್ಮ ಶಿವಾನಂದ್ ಸರ್, ಶಿವನ ಗುಣದವರು ಅಂತ ಹೇಳ್ಬೋದು. ಅವ್ರ ಕ್ಲಾಸ್ ಹೇಳೋದ್ನಾಗ ಎಲ್ಲಾ ಕಡೆನೂ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾರು ಏನ್ ಮಾಡ್ತಿರ್ತಾರೆ, ಏನಿಲ್ಲ, ಯಾವ ತರ ಕ್ಲಾಸ್ ಕೇಳ್ತಾ ಇದಾರೆ ಅಂದ್ರೆ 3ನೇ ಕಣ್ಣು ಅವ್ರ ರೀತಿ ಹೇಳ್ಬೋದು ನಾವು. ಅದೇ ತರವಾಗಿ ನಮ್ಮ ದಯಾನಂದ್ ಸರ್ ದಯಾಮಯಿ ಅಂತ ಹೇಳ್ಬೋದು ಅವರು. ಮತ್ತು ಹಂಗೆ ನಮ್ಮ ಸ್ನೇಹಿತ ಅಂತಾನು ಹೇಳ್ಬೋದು. ಯಾವ ತರ ಅಂದ್ರೆ ಫ್ರೆಂಡ್ಲಿ ಆಗಿರ್ತಾರೆ ಸ್ಟೂಡೆಂಟ್ ಜೋಡಿ. ಯಾಕಂದ್ರೆ ಅವ್ರು ಯಾಕೆ ಆ ಥರ ಫ್ರೆಂಡ್ಲಿ ಆಗಿರ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಳಿಕೊಳ್ಳಲಾದಂಥ ಕೆಲವೊಂದು ಸಮಸ್ಯೆಗಳಿದ್ದು ಕೂಡ ಅವ್ರು ಕೇಳಿರ್ತಾರೆ, ಏನ್ ನಿಮ್ಮ ಪ್ರಾಬ್ಲಮ್, ಯಾವ ತರ ಅಂತ. ಅದನ್ನು ಅವರು ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗೋಸ್ಕರನು ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು ನಾವು. ಅದೇ ತರ ಆಗಿ ನನ್ನ ಸೋದರರು, ಎಸ್ಪೆಷಲಿ ಹಾಸ್ಟೆಲ್ ಬ್ರದರ್ಸ್ ಫಾರ್ ಅನದರ್ ಮದರ್ ಅಂತ ಹೇಳ್ಬೋದು. ನನ್ನ ತಾಯಿಯನ್ನು ಕಳ್ಕೊಂಡು ನನಗೆ ತಾಯಿ ಸ್ಥಾನ ತುಂಬಿದವರು ನಮ್ಮ ಹಾಸ್ಟೆಲ್ ಅಣ್ಣವರು, ಅಂಬರೀಷ್ ಅಣ್ಣ, ಮತ್ತೆ ಅವ್ರು ಇವ್ರು ಅನ್ನೋದೇ ನನ್ನ ಹಾಸ್ಟೆಲ್ಸ್ ಎಲ್ಲ ಇರುವಂತ ಬ್ರದರ್ಸ್ ನಮ್ಗೆ ಭಾಳ ಹೆಲ್ಪ್ ಮಾಡ್ತಾರೆ. ನಾ ಇಲ್ಲಿ ಬಂದಿಂದ ನನ್ಗೆ ಏನು ಗೊತ್ತಾ ಇದ್ದಿಲ್ಲ, ಬಟ್ ಇವರೆಲ್ಲರ ಸಹಾಯ ಸಹಕಾರದಿಂದ ನಾನು ಇವತ್ತು ಇಲ್ಲಿ ಬಂದಿನಿ ಅಂತ ಹೇಳ್ಬೋದು. ಅದೇ ತರನಾಗಿ ನನ್ನ ದ್ವಿತೀಯ ವರ್ಷದ ಸಹೋದರಿಯರು, ನಿಮ್ಮ ತಾಯಿ ಪ್ರೀತಿಯನ್ನು ನಮ್ಗೆ ನೀವು ಕೊಡ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಅದೇ ತರ ನನ್ನ ಸ್ನೇಹಿತ ಬಾಂಧವರು, ಅವರು ಕೂಡ ಸ್ನೇಹದ ಕಡಲಲ್ಲಿ ತೇಲುವಂತೆ ನನ್ನನ್ನು ಕರೆದೊಯ್ಯುವಂತ ನನ್ನ ಸಹಚರರಂತ, ನನ್ನ ಸಹಪಾಠಿಗಳಾದಂತ ಎಲ್ಲ ನಮ್ಮ ಫ್ರೆಂಡ್ಸ್, ಅವ್ರಿವ್ರು ಎಲ್ಲದೇ ಎಲ್ಲ ನನ್ನವರೇ, ನಮ್ಮ ಭಾವನೆಯಿಂದ ನಾವು 2 ವರ್ಷ ಮುಗಿಸೋವರೆಗೂ ಇದೇ ತರ ಇರೋಣ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸೋಣ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ನಿಮ್ಮ ತಾಯಿಯ ಕನಸು ನನಸಾಗಲಿ ಎಂದು ನಮ್ಮ ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರಿಂದ, ನನ್ನ ಕಿರಿಯ ಸ್ನೇಹಜೀವಿಗಳಿಂದ ಆದಷ್ಟು ನಿಮ್ಮ ಕನಸು, ನಿಮ್ಮ ತಾಯಿಯ ಕನಸು ನನಸಾಗಲಿ ಅಂತ ಬೇಡ್ಕೊಳ್ತೀನಿ. ಧನ್ಯವಾದಗಳು.